ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇನ್ನುಳಿದ ಬಯಾಲಜಿ ಅಂದರೆ ಜೀವಶಾಸ್ತ್ರದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ. ನಾಯಕ ಪುಸ್ತಕದಲ್ಲಿ ತಡ ಮಾಡಿದೆ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. 126ನೇ ಪ್ರಶ್ನೆ ಆಗಿದೆ. ಗಾಳಿಯಲ್ಲಿ ಪ್ರಸಾರವಾದ ಶಬ್ದವನ್ನು ಕೇಳಿಸಿಕೊಳ್ಳಲಾಗದ ಜೀವಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಹಾವು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 127ನೇ ಪ್ರಶ್ನೆ. ಭಾರತದ ಅತ್ಯಂತ ದೊಡ್ಡ ಪಕ್ಷಿ ಯಾವುದು? ಇದು ಉತ್ತರನ ಕಮೆಂಟ್ ಮಾಡಿ. ರೈಟ್, ಇದಕ್ಕೆ 2 ಸ್ಟಾರ್ ಕೊಡ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ 128ನೇ ಪ್ರಶ್ನೆ. ನೆಸ್ಟ್ ಅಂದರೆ ಗೂಡನ್ನು ನಿರ್ಮಿಸಿಕೊಳ್ಳುವ ಏಕೈಕ ಹಾವು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಕಾಳಿಂಗ ಸರ್ಪ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ಮನುಷ್ಯನಿಗೆ ಬುದ್ಧಿಶಕ್ತಿಯಲ್ಲಿ ಅತಿ ಹೆಚ್ಚು ನಿಕಟವಾಗಿರುವ ಪ್ರಾಣಿ ಯಾವುದು? ಸೊ ಆಪ್ಷನ್ ಸಿ ಚಿಂಪಾಂಜಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅಂದರೆ ಮನುಷ್ಯ ಮತ್ತು ಚಿಂಪಾಂಜಿ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿ ಅದಕ್ಕೆ ಬುದ್ಧಿಶಕ್ತಿಯನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 130ನೇ ಪ್ರಶ್ನೆ. ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚು ಖನಿಜ ಯಾವುದು ಇದೆ ಅಂತ ಪ್ರಶ್ನೆಯನ್ನು 130ನೇ ಪ್ರಶ್ನೆ ಕೇಳಿದರೆ ಕ್ಯಾಲ್ಸಿಯಂ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 131ನೇ ಪ್ರಶ್ನೆ. ಆರೋಗ್ಯವಂತ ಮನುಷ್ಯನ ನಡೆಮಿಡಿತ ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳಬೇಕು ಅಂತ ಕೇಳಿದರೆ 72 ಬಾರಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಚರ್ಮದ ಬಣ್ಣವನ್ನು ನಿರ್ಧರಿಸಿರುವ ಅಂಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದುವೇ ಆಪ್ಷನ್ಸ್ ಬಿ ಮೇಲಿನ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 133ನೇದು. ಮನುಷ್ಯನ ರಕ್ತದಲ್ಲಿ ಅತಿ ಹೆಚ್ಚು ಇರುವ ಘಟಕ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಸಿ ಪ್ಲಾಸ್ಮಾ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಕೆಂಪು ರಕ್ತ ಕಣದಲ್ಲಿರುವ ಹಿಮೋಗ್ಲೋಬಿನಲ್ಲಿ ಕಬ್ಬಿಣವನ್ನು ಪ್ರತಿನಿಧಿಸಿದರೆ ಗ್ಲೋಬಿನ್ ಏನನ್ನು ಪ್ರತಿನಿಧಿಸಿದಂಥ ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ ಸಿ ಪ್ರೋಟೀನ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ಆರೋಗ್ಯವಂತನ ಮನುಷ್ಯನ ದೇಹದ ಸಾಮಾನ್ಯತೆ ಉಷ್ಣತೆ ಎಷ್ಟಿರಬೇಕಂತ ಪ್ರಶ್ನೆಯನ್ನು ಕೇಳಿದರೆ 37 ಡಿಗ್ರಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ರಕ್ತದಲ್ಲಿರುವ ಬಿಳಿ ರಕ್ತ ಕಣದ ಪ್ರಮಾಣವನ್ನು ಮಿತಿಮೀರಿ ಹೆಚ್ಚಾದರೆ ಯಾವ ಕಾಯಿಲೆಗೆ ಕಾರಣವಾಗುತ್ತದೆ ಅಂತ 136ನೇ ಪ್ರಶ್ನೆ ಇದೆ. ಆಪ್ಷನ್ಸ್ ಬಿ ರಕ್ತ ಕ್ಯಾನ್ಸರ್ ಅಥವಾ ಲುಕ್ಮಿಯಾ ಅನ್ನೋದು ಕಾರಣವಾಗಿರುತ್ತದೆ, ಆ ಕಾಯಿಲೆಗೆ ಕಾರಣವಾಗುತ್ತದೆ. ಸೊ ಆಲೂಗಡ್ಡೆ ಯಾವುದರ ರೂಪಾಂತರನ ಪ್ರಶ್ನೆಯನ್ನು ಕೇಳಿದರೆ ಅದುವೇ ಕಾಂಡ ಅನ್ನೋ ಸಬ್ಜೆಕ್ಟ್ ಆಗಿ ಸರಿಯಾದ ಉತ್ತರ ಆಗಿರ್ತದೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಅಂದರೆ ಫೋಟೋಸಿಂಥಸಿಸ್ ಅವಶ್ಯಕವಾಗಿ ಯಾವುದು ಬೇಕಾಗದಂತ 132ನೇ ಪ್ರಶ್ನೆ ಆಗಿರ್ತದೆ. ಆಪ್ಷನ್ ಸಿ ಕ್ಲೋರೋಫಿಲ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಕ್ಲೋರೋಫಾರ್ಮ್ ಅಂತ ನೀವು ಕನ್ಫ್ಯೂಸ್ ಆಗಬಾರ್ದು, ಕ್ಲೋರೋಫಿಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಸೊ 139ನೇ ಪ್ರಶ್ನೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಬೇಕಾಗುವ ಅನಿಲ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ಸ್ ಡಿ ಇಂಗಾಲ ಡೈಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಪಾರ್ಥೇನಿಯಂ ಸಸ್ಯ ಈ ಕೆಳಗಿನ ಯಾವ ಸಸ್ಯ ವರ್ಗಕ್ಕೆ ಸೇರುತ್ತದಂತ 140ನೇ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಬಿ ಸೂರ್ಯಕಾಂತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 141ನೇ ಪ್ರಶ್ನೆ. ಬೆಳ್ಳಿಯಲ್ಲಿ ಅಂದರೆ ಗಾರ್ಲಿಕ್ ಅಂತ ಬೆಳ್ಳುಳ್ಳಿಯಲ್ಲಿ ಗಂಧ ಅಥವಾ ಗಾರ್ಲಿಕ್ ಅಂತ ಇರ್ತದೆ ಹೆಚ್ಚಾಗಿರುವ ಅಂಶ ಯಾವುದು ಅಂತ 141ನೇ ಪ್ರಶ್ನೆ. ಆಪ್ಷನ್ ಸಿ ಅಲ್ಲಿ ಅದರಲ್ಲಿ ಗಂಧಕ ಹೆಚ್ಚಾಗಿರುತ್ತದೆ ಅಂತ ಹೇಳ್ಬೋದು. 142ನೇ. ಪ್ರಪಂಚದಲ್ಲಿ ಮೊದಲ ಹೂ ಬಿಡುವ ವೃಕ್ಷಗಳು ಕಾಣಿಸಿಕೊಂಡ ವರ್ಷಗಳು ಯಾವುವು ಅಂತ ಅನ್ನೋದು ಪ್ರಶ್ನೆ ಕೇಳಿದರೆ ಅದುವೇ 13 ಕೋಟಿ ವರ್ಷ ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ. 143ನೇ ಪ್ರಶ್ನೆ. ಹೂಗಳ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು? ಆಪ್ಷನ್ಸ್ ಡಿ ಎಂತೋ ಸೈನಿನ್ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ಸ್ ಡಿ ಸರಿಯಾದದಾಗಿರುತ್ತದೆ. 144ನೇದು. ಸಾಂಬಾರು ಪದಾರ್ಥವಾಗಿ ಉಪಯೋಗಿಸುವ ಲವಂಗವನ್ನು ಸಸ್ಯದ ಯಾವ ಭಾಗದಿಂದ ಪಡೆಯುತ್ತಾರೆ ಅನ್ನೋದು 144ನೇ ಪ್ರಶ್ನೆ. ಆಪ್ಷನ್ಸ್ ಬಿ ಹೂವಿನ ಮಗ್ಗು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 145ನೇದು. ಶಿಲಾವಲ್ಕ 2 ಜೀವಿಗಳ ಪರಸ್ಪರ ಅವಲಂಬನೆಯ ಉದಾಹರಣೆಯಾಗಿದೆ. ಆ 2 ಜೀವಿಗಳು ಯಾವುವು ಅನ್ನೋದು 145ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಪಾಚಿ ಮತ್ತು ಶಿಲೀಂಧ್ರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 146ನೇ ಪ್ರಶ್ನೆ ನೋಡೋಣ. ಸಸ್ಯಗಳ ಜೀವಕೋಶಗಳ ಶಕ್ತಿ ಕೇಂದ್ರ ಯಾವುದು ಅಂತ 146ನೇ ಪ್ರಶ್ನೆ. ಆಪ್ಷನ್ ಸಿ ಮೈಟೋಕಾಂಡ್ರಿಯಾ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 147ನೇ ಪ್ರಶ್ನೆ. ಟೊಮ್ಯಾಟೊ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ 147ನೇ ಪ್ರಶ್ನೆ. ಆಪ್ಷನ್ಸ್ ಡಿ ಎಸಿಟಿಕ್ ಆಮ್ಲ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 148ನೇ ಪ್ರಶ್ನೆ. ಅಡಿಗೆ ಮತ್ತು ಔಷಧಿಗಳಲ್ಲಿ ಬಳಸುವ ಅರಿಶಿಣ ಅಂದರೆ ಟರ್ಮರಿಕ್ ಸಸ್ಯದ ಭಾಗ ಯಾವುದು ಅಂತ 148ನೇ ಪ್ರಶ್ನೆ. ಆಪ್ಷನ್ಸ್ ಬಿ ಕಾಂಡ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 149ನೇ ಪ್ರಶ್ನೆ ನೋಡೋಣ. ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಬೆಳಕಿನ ಕಿರಣ ಯಾವುದು ಅಂತ 149ನೇ ಪ್ರಶ್ನೆ ನೋಡೋಣ. 149ನೇ ಪ್ರಶ್ನೆ ಸರಿಯಾದ ಉತ್ತರ. ಆಪ್ಷನ್ ಸಿ ನೀಲಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ. ಅತಿ ದೊಡ್ಡ ಹೂವನ್ನು ಬಿಡುವ ಸಸ್ಯ ಯಾವುದು? 150ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಆಪ್ಷನ್ ಸಿ ರ್ಯಾಪ್ಲಿಸಿಯಾ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 151ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದರ ಪ್ರತಿವರ್ತಿತ ಕಾಂಡವಲ್ಲ ಅನ್ನೋದು ಪ್ರಶ್ನೆ ಕೇಳಿದರೆ 151ನೇ ಪ್ರಶ್ನೆ. ಆಪ್ಷನ್ಸ್ ಡಿ ಸಿಹಿ ಗೆಣಸು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಈ ಸಸ್ಯಗಳಲ್ಲಿ ಅಥವಾ ಈ ಕೆಳಗಿನ ವಸ್ತುಗಳನ್ನು ಹಾಗೂ ಅವುಗಳನ್ನು ಪಡೆಯುವ ಸಸ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಸೊ ನಾನು ಈಗಾಗಲೇ ಹೇಳಿದ್ದೀನಿ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಅಂದರೆ ರಬ್ಬರ್, ಹೆವಿಯಾ ಅಂತ ಹೇಳ್ಬೋದು. ಅಯೋಡಿನ್ ಇದು 4ನೇದು, ಇದು 3ನೇದು CO2. ಸೊ ಇದು ಸರಿಯಾದ ಉತ್ತರ ಆಗಿರ್ತದೆ. ಯಾಕೆ ನಾಯಕ ಪುಸ್ತಕದಲ್ಲಿ ಯಾವುದೇ ಹೊಂದಿಸಿ ಬರೆಯುವ ಪ್ರಶ್ನೆ ಬಂದರೂ ಅದು 3, 4, 2, 1 ಸರಿಯಾದ ಉತ್ತರ ಆಗಿರ್ತದೆ. ಸೊ ವರ್ಣತಂತುಗಳು ಅಂದರೆ ಜೈನ್ಸ್ ಅಂತ ಕರಿತೀವಲ್ಲ, ವರ್ಣತಂತುಗಳ ದೋಷದಿಂದ ಬರುವ ರೋಗ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 153ನೇ ಪ್ರಶ್ನೆ. ಅದುವೇ ಆಪ್ಷನ್ಸೇ
ಕುಸುಮ ರೋಗ ಅಂದರೆ ಹಿಮೋಫಿಲಿಯಲ್ಲಿ ಸರಿ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹಿಮೋಫಿಲಿಯಾ ಕುಸುಮ ರೋಗ ಲಕ್ಷಣ ಯಾವುದು ಅಂತ 154ನೇ ಪ್ರಶ್ನೆ ಇದೆ. 154ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ರಕ್ತ ಹೆಪ್ಪುಗಟ್ಟುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದು ಹಿಮೋಫಿಲಿಯಾ ಅಥವಾ ಕುಸುಮ ರೋಗ ಲಕ್ಷಣ ಎಂದು ಕರೆಯುತ್ತೇವೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 155ನೇ ಪ್ರಶ್ನೆ. 155ನೇ ಪ್ರಶ್ನೆ, ಕುಸುಮ ರೋಗವು ಅಂದರೆ ಹಿಮೋಫಿಲಿಯಾ ಅನುವಂಶಿಕ ಕಾಯಿಲೆಯಾಗಿದ್ದು ಇದರಲ್ಲಿ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಡಿ, ಇದರಲ್ಲಿ ಹೆಣ್ಣು ವಾಹಕಗಳಾಗಿರುವಳು ಮತ್ತು ಗುಂಡಿನಲ್ಲಿ ಪ್ರಕಟಗೊಳ್ಳುವುದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 156ನೇ ಪ್ರಶ್ನೆ ನೋಡೋಣ. ಕಲರ್ ಬ್ಲೈಂಡ್ನೆಸ್ ಯಾರಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ ಅನ್ನೋದು ಪ್ರಶ್ನೆಯನ್ನು ಕೇಳಲಾಗಿದೆ. 156ನೇ ಪ್ರಶ್ನೆಗೆ ಏನಿದು ಕಲರ್ ಬ್ಲೈಂಡ್ನೆಸ್ ಯಾರಲ್ಲಿ ಅಧಿಕವಾಗಿ ಕಂಡುಬರುತ್ತದೆ ಅಂತ 156ನೇ ಪ್ರಶ್ನೆ ಕೇಳಿದರೆ ಅದುವೇ ಆಪ್ಷನ್ಸ್ ಬಿ, ಪುರುಷರಲ್ಲಿ ಹೆಚ್ಚು ಕಂಡು ಬರುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಟಮಿನ್ ನಿರ್ವಹಿಸುವ ಕಾರ್ಯ ಯಾವುದು ಅಂತ 157ನೇ ಪ್ರಶ್ನೆ. 157ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಕ್ತಿಯ ಪೂರೈಕೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ 158ನೇ ಪ್ರಶ್ನೆ, ವಿಟಮಿನ್ಗಳನ್ನು ಹಾಗೂ ಅವುಗಳ ರಾಸಾಯನಿಕ ಹೆಸರುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ 159ನೇ ಪ್ರಶ್ನೆ ಹೀಗಿದೆ, ಯಾವ ವಿಟಮಿನ್ ಕೊರತೆ ಅಧಿಕ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ವಿಟಮಿನ್ ಕೆ ಇಲ್ಲಿ ಸರಿ ಉತ್ತರ ಆಗಿರ್ತದೆ. ಸೊ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಂತ ಕೇಳ್ತಾರೆ, ಅದುವೇ ಆಪ್ಷನ್ಸ್ ಬಿ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇಲ್ಲಿ ಸರಿ ಉತ್ತರ ಆಗಿರ್ತದೆ. ಪಯೋರಿಯಾ ಮಾನವನ ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದ ರೋಗವಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ, ಆಪ್ಷನ್ ಸಿ, ಹಲ್ಲು ಇಲ್ಲಿ ಸರಿ ಉತ್ತರ ಆಗಿರ್ತದೆ. ಕಾಮಾಲೆ ರೋಗ ಅಂದರೆ ಜಾಂಡಿಸ್ ಅಂತ ಕರಿತೀವಲ್ಲ, ಯಾವುದರ ಕಾರ್ಯವಿಫಲತೆಯಿಂದ ಬರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಸಿ, ವಿಕೃತ ಲಿವರ್ ಅಂತ ಇಲ್ಲಿ ಸರಿ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 163ನೇ ಪ್ರಶ್ನೆ, ಕಾಯಿಲೆಗಳು ಮತ್ತು ಅವು ಮಾನವನ ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೊಂದಿಸಿ ಬರೆಯಿರಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 164ನೇ ಪ್ರಶ್ನೆ ನೋಡೋಣ. ಕ್ಯಾನ್ಸರ್ ರೋಗವನ್ನು ಗುರುತಿಸಲು ನಡೆಸುವ ಪರೀಕ್ಷೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ಸ್ ಬಿ, ಬಯಾಪ್ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. 165ನೇ ಪ್ರಶ್ನೆ, ವಿಟಮಿನ್ ಎ ಈ ಕೆಳಗಿನಲ್ಲಿ ಯಾವುದರಲ್ಲಿ ಅತ್ಯಧಿಕವಾಗಿ ಕಂಡುಬರುತ್ತದೆ? ವಿಟಮಿನ್ ಎ ಈ ಕೆಳಗಿನಲ್ಲಿ ಯಾವುದು ಕಂಡುಬರುತ್ತದೆ ಅಂತ ಜಾಸ್ತಿ ಕಂಡುಬರುತ್ತದೆ ಅಂತ ಕೇಳಿದರೆ ಕ್ಯಾರೆಟಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತದೆ ಅಂತ ಹೇಳ್ಬೋದು. 166ನೇ ಪ್ರಶ್ನೆ, ಹಲ್ಲಿನ ಒಸಡಿಗೆ ಅವಶ್ಯಕವಾದ ವಿಟಮಿನ್ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಹಲ್ಲಿನ ಒಸಡಿಗೆ ಯಾವುದು ಅಂದರೆ ಆಪ್ಷನ್ಸ್ ಎ, ವಿಟಮಿನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ಸೂರ್ಯನ ಬೆಳಕಿನಿಂದ ಲಭ್ಯವಾಗುವ ವಿಟಮಿನ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಡಿ, ವಿಟಮಿನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 160, ವಿಟಮಿನ್ಗಳು ಹಾಗೂ ಅವುಗಳ ಕೊರತೆಯಿಂದಾಗುವ ರೋಗಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದಾಗ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಲಿವರ್ ಅಥವಾ ಯಕೃತ್ತಿನಲ್ಲಿ ಸಂಗ್ರಹವಾಗಿರುವ ವಿಟಮಿನ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. 169ನೇ ಪ್ರಶ್ನೆ, ವಿಟಮಿನ್ ಎ ಅಂತ ಸರಿಯಾದ ಉತ್ತರ ಹೇಳಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 170ನೇ ಪ್ರಶ್ನೆ, ತೈಲದಲ್ಲಿ ಅಂದರೆ ಆಯಿಲಲ್ಲಿ ಕರಗುವ ವಿಟಮಿನ್ ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ಕೂಡ ಹೇಳಿದ್ದಾರೆ. ಸೊ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅದಕ್ಕೆ ಯಾವ್ಯಾವ ಅಂದರೆ, ಸೊ ಫಸ್ಟ್ ಒನ್ ಆಗುತ್ತೆ ವಿಟಮಿನ್ ಎ ಕರಗುತ್ತೆ, ಆಮೇಲೆ ವಿಟಮಿನ್ ಡಿ ಕರಗುತ್ತೆ, ಆಮೇಲೆ ವಿಟಮಿನ್ ಕೆ ಕರಗುತ್ತೆ. ನೆನ್ಪಿಡ್ಬೇಕಿದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇಂಥ ಪ್ರಶ್ನೆಗಳು ಸೊ PSI PC ಎಕ್ಸಾಮ್ಸಲ್ಲಿ ಮತ್ತು FD SD ಎಕ್ಸಾಮ್ಸಲ್ಲಿ ಕೇಳೋ ಚಾನ್ಸಸ್ಸು ತುಂಬ ಇರುತ್ತದೆ. ಸೊ ಹೀಗಾಗಿ ಇದನ್ನು ನೆನ್ಪಿಡ್ಬೇಕನ್ನೋದು. ಇದಕ್ಕೆ ನಾನು 4 ಸ್ಟಾರ್ನ ಹಾಕ್ತೀನಿ. 4 ಸ್ಟಾರ್ ಬೇಡ, 3 ಸ್ಟಾರ್ ಕೊಡ್ತೀನಿ ಸಾಕು. ಸೊ ನೆಕ್ಸ್ಟ್ ಪ್ರಶ್ನೆ 171ನೇ ಪ್ರಶ್ನೆ, ಐಸೋಟೋಪ್ಗಳಂತ ಏನು ಪ್ರಶ್ನೆ ಕೇಳಿದಾರಲ್ಲ, ಏನಿದು ಐಸೋಟೋಪ್ಗಳನ್ನು ಹಾಗೂ ಅವುಗಳನ್ನು ಬಳಸಲಾಗುವ ಚಿಕಿತ್ಸೆಯನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು 3, ಇದು 4, ಇದು 2, ಇದು 1 ಇದು ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಐರನ್ ಕೊರತೆಯಿಂದ ಬರುವ ರೋಗ ಯಾವುದು ಅನ್ನೋದು. ಇದು ನೀವು ಕೂಡ ಉತ್ತರವನ್ನು ಕಮೆಂಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೆಡ್ ಈಸಿ ಕ್ವಶನ್ಸು 5ನೇ ಕ್ಲಾಸಿಂದ ಇದನ್ನು ಕೇಳ್ಕೊಂಡು ಬಂದಿದ್ದೀವಿ. 5th ಸ್ಟ್ಯಾಂಡರ್ಡ್ ಅಥವಾ 5th ಕ್ಲಾಸ್ ಅಥವಾ 5th ಸ್ಟ್ಯಾಂಡರ್ಡಿಂದ ಈ ಒಂದು ಪ್ರಶ್ನೆನ ಕೇಳ್ಕೊಂಡ್ಬಂದಿದ್ವಿ. ಸೊ ಹೀಗಾಗಿ ಇದರ ಉತ್ತರ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯುವ ಪ್ರಶ್ನೆ 173ನೇ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ 3, 4, 2, 1 ಆಗಿರ್ತದೆ. ಸೊ 174ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ 174ನೇ ಪ್ರಶ್ನೆ. 62% ಅಷ್ಟು ನೀರಿರುತ್ತೆ ಅನ್ನೋದು ಹೇಳಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯುವ ಪ್ರಶ್ನೆ. ಸೊ ಸರಿಯಾದ ಉತ್ತರ ನಿಮ್ಗೆ ಆಗಲಿ ಗೊತ್ತಾಗಿದೆ, ಹೌದು ನೀವು ಹೇಳಿದ ಕರೆಕ್ಟು. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 176ನೇ ಪ್ರಶ್ನೆ, ದಂತ ಮತ್ತು ಮೂಳೆ ರೋಗಕ್ಕೆ ಕಾರಣವಾಗುವ ಅಂಶ ಯಾವುದು? ನೋಡಿ ಸಿಂಪಲ್ ಆಗಿರೋ ಪ್ರಶ್ನೆ. 176ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ, ಫ್ಲೋರೈಡ್ ಇಲ್ಲಿ ಸರಿ ಉತ್ತರ ಆಗಿರುತ್ತದೆ. ಫ್ಲೋರೈಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಕಿಡ್ನಿ ಅಥವಾ ಮೂತ್ರಪಿಂಡಗಳ ವೈಫಲ್ಯಗಳಲ್ಲಿ
ಕೈಗೊಳ್ಳುವ ಡಯಾಲಿಸಿಸ್ ಚಿಕಿತ್ಸೆಯಲ್ಲಿ ನಡೆಯುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಆಸ್ಮೋಸಿಸ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬೇಯಿಸುವಾಗ ಮತ್ತು ಸಂಗ್ರಹಿಸಿಟ್ಟುವಾಗ ನಾಶವಾಗುವ ವಿಟಮಿನ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 178ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ, ವಯಸ್ಕ ಮಾನವನಲ್ಲಿ ರಕ್ತ ಉತ್ಪಾದನೆಯಾಗುವ ದೇಹದ ಭಾಗವು ಯಾವುದು? ದೇಹದ ಭಾಗ ಯಾವುದು? 179ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆಯ ಕೆಂಪು ಮಜ್ಜೆ ಅಂತೀವಲ್ಲ, ರೆಡ್ ಬೋನ್ ಮ್ಯಾರೋ ಅಂತೀವಲ್ಲ, ಅದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 180ನೇ ಪ್ರಶ್ನೆ, ರೆನಿನ್ ಮತ್ತು ಲ್ಯಾಕ್ಟಿಸ್ ಎಂಬ ಎಂಜೈಮ್ಗಳ ಹಾಲನ್ನು ಜೀರ್ಣಗೊಳಿಸಲು ಸಹಾಯಕವಾಗುವ ಈ ಎಂಜೈಮ್ಗಳ ಮಾನವನ ದೇಹದಲ್ಲಿ ಎಷ್ಟು ವಯಸ್ಸಿನವರೆಗೆ ಇರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಬಿ 2 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಅಲ್ಜಿಮೈರ್ ಅಂತ ಕರಿತೀವಿ, ಅಲ್ಜಿಮಜರ್ ಅಂತಲೂ ಕರಿತೀವಿ. ಸೊ ಕಾಯಿಲೆ ಇವುಗಳಲ್ಲಿ ಯಾವುದರ ನಶಿಸುವಿಕೆಯಿಂದ ಬರುತ್ತದೆ ಅಂತ ಪ್ರಶ್ನೆಯನ್ನು 181ನೇ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಸಿ ನರಕೋಶ ಅನ್ನೋದು ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಮೂತ್ರದ ಹಳದಿ ಬಣ್ಣಕ್ಕೆ ಕಾರಣವಾಗುವುದು ಯಾವುದು ಅಂತ 182ನೇ ಪ್ರಶ್ನೆ. ಆಪ್ಷನ್ ಸಿ ಯುರೋಕ್ರೋಮ್ ಇಲ್ಲಿ ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೆಂಪು ರಕ್ತದ ಕಣದ ಆಯುಷ್ಯ ಎಷ್ಟು ಅಂತ ಕೇಳಿದರೆ ಆಪ್ಷನ್ಸ್ ಡಿ 220 ದಿನಗಳಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಪ್ರೋಟೀನ್ ದೇಹದ ಯಾವ ಭಾಗದಲ್ಲಿ ಮೊದಲು ಜೀರ್ಣಕ್ರಿಯೆಗೆ ಒಳಗಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ 184ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜಠರ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ 185ನೇ ಪ್ರಶ್ನೆ, ಪ್ರಜ್ಞಾಪೂರ್ವಕ ಕ್ರಿಯೆಯನ್ನು ನಿಯಂತ್ರಿಸುವ ಮನುಷ್ಯನ ಮೆದುಳಿನ ಭಾಗ ಯಾವುದು ಅಂತ ಪ್ರಶ್ನೆ ಕೇಳಿದರೆ 185ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೆರೆಬ್ರಮ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 186ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿರುವ ವರ್ಣತಂತುಗಳ ಅಂದರೆ ಕ್ರೋಮೋಸೋಮ್ ಸಂಖ್ಯೆಗಳ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ ಸಿ 46 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ 187ನೇ ಪ್ರಶ್ನೆ, ಮನುಷ್ಯರಲ್ಲಿ ಹಲ್ಲುಗಳ ಅಂದರೆ ಮಿಲ್ಕ್ ಟೀತ್ ಸಂಖ್ಯೆ ಎಷ್ಟಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದರೆ ಅದುವೇ 20 ಆಗಿರ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 181ನೇ ಪ್ರಶ್ನೆ, ವಿಸ್ಡಮ್ ಟೀತ್ ಅಂತ ಕರಿತೀವಿ. ಮನುಷ್ಯರಲ್ಲಿ ವಿವೇಕದ ಹಲ್ಲುಗಳು ಬೆಳವಣಿಗೆ ಹೊಂದಿರುವ ವಯಸ್ಸು ಯಾವುದು ಅಂತ, ವಿಸ್ಡಮ್ ಟೀತ್ ಯಾವಾಗ ಬೆಳೀತದೆ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಬಿ 17ರಿಂದ 30 ವರ್ಷಗಳಲ್ಲಿ ವಿಸ್ಡಮ್ ಟೀತ್ ಬೆಳೀತದೆ. ಸೊ ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, 189ನೇ ಪ್ರಶ್ನೆ, ವಯಸ್ಕ ಹಂತದಲ್ಲಿರುವ ಮನುಷ್ಯನ ದೇಹದ ಮೂಳೆಗಳ ಸಂಖ್ಯೆ ಎಷ್ಟು? ವಯಸ್ಕ ಹಂತದಲ್ಲಿ ಅಂದರೆ ಅದು ಎಷ್ಟಾಗಿರುತ್ತೆ ಅಂತ 189ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ 206 ಸಂಖ್ಯೆಗಳು ಸರಿಯಾದ ಉತ್ತರ ಆಗಿರ್ತದೆ. ನವಜಾತ ಶಿಶುವಿನಲ್ಲಿ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ 300 ಆಗಿರ್ತದೆ. 300 ಮೂಳೆಗಳ ಸಂಖ್ಯೆಗಳನ್ನು ಇರುತ್ತವೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ತೊಡೆ ಮೂಳೆ ಮಾನವನ ಅತ್ಯಂತ ದೊಡ್ಡ ಮೂಳೆ ಇರುತ್ತದೆ. ಸೊ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಸ್ಟಿರಫ್ ಅಂತ ಕರಿತೀವಲ್ಲ, ಯಾವ ಭಾಗದಲ್ಲಿ ಕಂಡುಬರ್ತದೆ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಬಿ ಕಿವಿಯಲ್ಲಿ ಕಂಡುಬರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ, ಈ ಕೆಳಗಿನ ರೋಗಗಳು ಮತ್ತು ಅವುಗಳನ್ನು ಹರಡುವ ಜೀವಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಆನೆ ಕಾಲು ಇದರಿಂದ ಹೊರಬಿಡುತ್ತೆ, ಕ್ಲೋರಾಕ್ಸ್ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ, ಸರಿಯಾದ ಉತ್ತರ ಇರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 194ನೇ ಪ್ರಶ್ನೆ, ಪ್ಲೇ ರೋಗಕ್ಕೆ ಕಾರಣವಾಗುವ ರೋಗಾಣು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಸಿ ಪಾಶ್ಚುರೆಲ್ಲಾ ಪೆಸ್ಟಿಸ್ ಅಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನ ರೋಗಗಳನ್ನು ಹಾಗೂ ಅವುಗಳಿಗೆ ಕಾರಣವಾಗುವ ರೋಗಾಣುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದರೆ ಸೊ ಸರಿಯಾದ ಉತ್ತರ ಹೊಂದಿಸಿ ಬರೆಯದೇ ಆಗಿರ್ತದೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ 196ನೇ ಪ್ರಶ್ನೆ, ಆಹಾರದಲ್ಲಿ ಅಲ್ಪ ಪ್ರಮಾಣದ ಅಯೋಡಿನ್ ಅವಶ್ಯಕತೆಯ ಪರಿಣಾಮವೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್ ಬಿ ಸೊ ಥೈರಾಯ್ಡ್ ಗ್ರಂಥಿಯ ಸರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 197ನೇ ಪ್ರಶ್ನೆ, ರಕ್ತ ಪರಿಚಲನೆ ಸಂಶೋಧಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ವಿಲಿಯಂ ಹಾರ್ವೆಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 198ನೇ ಪ್ರಶ್ನೆ, ಈ ಕೆಳಗಿನ ಸಂಶೋಧನೆಗಳನ್ನು ಹಾಗೂ ಸಂಶೋಧಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 199ನೇ ಪ್ರಶ್ನೆ, ರಕ್ತದ ಗುಂಪನ್ನು ಬ್ಲಡ್ ಗ್ರೂಪನ್ನು ಗುರುತಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 199ನೇ ಪ್ರಶ್ನೆ ಆಪ್ಷನ್ಸ್ ಡಿ ಫಿಲಿಕ್ಸ್ ಹಾಫ್ಮ್ಯಾನ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸ್ಟೆಥೋಸ್ಕೋಪ್ ಸಂಶೋಧಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾಗ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ಲೆನಿಕ್ಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಸೊ 201ನೇ ಪ್ರಶ್ನೆ, ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದುವೇ ಇದನ್ನು ಕೂಡ ನೀವು ಕಮೆಂಟ್ ಮಾಡಿ, ಆಪ್ಷನ್ಸಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಪ್ರಶ್ನೆಗೆ ಅಂದರೆ 201ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, A, B, C, D ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ.
ಸೊ 202ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿರ್ತದೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿರ್ತದೆ. ಸ್ಕ್ರೀನ್ಶಾಟ್ ತೊಗೊಂಬೇಡಿ, ಇದು ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು. ಇದಕ್ಕೆ ನಾನು 5 ಸ್ಟಾರ್ನ ಕೊಡ್ತೀನಿ. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಇಂಥ ಪ್ರಶ್ನೆಗಳು ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ 5 ಸ್ಟಾರ್ನ ನಾನು ಕೊಡ್ತಾ ಇದ್ದೀನಿ, ಅಥವಾ 4.5 ಸ್ಟಾರ್ಸ್ನು ನಾನು ಕೊಡ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 203ನೇ ಪ್ರಶ್ನೆ. ಮೈಲಿ ಬೆನ್ನಿಗೆ ಲಸಿಕೆ ಕಂಡುಹಿಡಿದವರು ಯಾರು ಅನ್ನೋದು ಪ್ರಶ್ನೆಯನ್ನು ಕೇಳಿದ್ದಾರೆ. 203ನೇ ಪ್ರಶ್ನೆ ಆಪ್ಷನ್ಸ್ ಡಿ ಎಡ್ವರ್ಡ್ ಜನ್ನರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 204ನೇ ಪ್ರಶ್ನೆ ಹೊಂದಿಸಿ ಬರೆದ ಪ್ರಶ್ನೆ, ಸ್ಕ್ರೀನ್ಶಾಟ್ ತಗೊಳ್ಳಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ. ಕೆಳಗಿನ ಕಾಯಿಗಳನ್ನು ಹಾಗೂ ಅವು ಪರಿಣಾಮ ಬೀರುವ ದೇಹದ ಅಂಗಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 205ನೇ ಪ್ರಶ್ನೆ ನೋಡೋಣ. ಕಲರ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್ ಎ ಲೂಯಿ ಪಾಶ್ಚರ್ ಅಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 206ನೇ ಪ್ರಶ್ನೆ ನೋಡೋಣ. 206ನೇ ಪ್ರಶ್ನೆ ಜೀವ ನಿರೋಧಕ ಆಂಟಿಬಯೋಟಿಕ್ಸ್ ಪೆನ್ಸಿಲಿನ್ ಅನ್ನು ಸಂಶೋಧಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 206ನೇ ಪ್ರಶ್ನೆ ಆಪ್ಷನ್ ಸಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 207ನೇ ಪ್ರಶ್ನೆ. ರೋಗಗಳನ್ನು ಮತ್ತು ಅವು ಪರಿಣಾಮ ಬೀರುವ ದೇಹದ ಅಂಗಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಕೇಳೋಣ. 208ನೇ ಪ್ರಶ್ನೆ. ಸೊ ಪೋಲಿಯೋ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 208ನೇ ಪ್ರಶ್ನೆ ಆಪ್ಷನ್ಸ್ ಬಿ ಜಾನ್ ಇಸ್ಕಲ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮನುಷ್ಯನ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 209ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ. ಲಿವರ್ ಈಸ್ ಎ ಬಿಗ್ಗೆಸ್ಟ್ ಪಾರ್ಟ್ಸ್ ಆಫ್ ಮ್ಯಾನ್ ಅಂತ ಹೇಳ್ಬೋದು, ಮನುಷ್ಯ ಅಂತ ಹೇಳ್ಬೋದು, ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಸೊ 210ನೇ ಪ್ರಶ್ನೆ. ದೇಹದ ಆಮ್ಲೀಯ, ಎಸಿಡಿಕ್ ಮತ್ತು ಕ್ಷಾರಿಕ್ ಬೇಸ್ ಸಮತೋಲನದ ಕಾಯುವ ಅಂಗ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 210ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೂತ್ರಪಿಂಡಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ 211ನೇ ಪ್ರಶ್ನೆ. ಅಯೋಡಿನ್ ಕಂಡುಬರುವ ಹಾರ್ಮೋನ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ. ಆಪ್ಷನ್ಸ್ ಡಿ ಥೈರಾಕ್ಸಿನ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ. 212ನೇ ಪ್ರಶ್ನೆ ಅದು ಸೆರೆಬ್ರಮ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ 213ನೇ ಪ್ರಶ್ನೆ ಹೋಗಿಂದ ಮುಂಚೆ ಈ ವಿಡಿಯೋನ ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಕಮೆಂಟ್ ಮಾಡಿ, ಸರ್ ಇನ್ನು ಇದೇ ಕಂಟಿನ್ಯೂ ಮಾಡಿ ಸರ್ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಬೆಲ್ ಐಕಾನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸ್ಟೂಡೆಂಟ್ಸ್ ಆಗಿ ನಮಗೆ ಮಾಡಬೇಕಾಗಿರೋದು ಇದೊಂದೇ. ಅದು ಬಿಟ್ಟರೆ ಏನು ಮಾಡಬೇಡಿ. ಈ ವಿಡಿಯೋಗಳೆಲ್ಲ ನಿಮ್ಮ ವಾಟ್ಸಪ್ ಗ್ರೂಪ್ಗೆ, ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ, ಸ್ಟಡಿ ಗ್ರೂಪ್ಗಳೆಲ್ಲ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಏನಾಗುತ್ತೆ, ರಿವಿಷನ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. 213ನೇ ಪ್ರಶ್ನೆ. ಪಿತ್ತಜನಕಾಂಗದಲ್ಲಿರುವ ಲ್ಯಾಂಗರ್ ಹ್ಯಾನ್ಸನ್ ಚಿಕ್ಕ ದ್ವೀಪಗಳನ್ನು ಯಾವ ರಸವನ್ನು ಸವಿಸುತ್ತದೆ ಅನ್ನೋದು ಪ್ರಶ್ನೆ ಕೇಳಿದರೆ. ಅದುವೇ ಇನ್ಸುಲಿನ್ ಅನ್ನು ಸವಿಸುತ್ತದೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ, ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಹೊಂದಿಸಿ ಬರೆಯಿ ಬಂದ ತಕ್ಷಣ ಸ್ಕ್ರೀನ್ಶಾಟ್ ತೊಗೋಬೇಕು ನೀವು, ಆಯಿತಾ? ನಾನು ಯಾಕಂದರೆ ಅದೆಲ್ಲ ಓದಲ್ಲ. ಸೊ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 215ನೇ ಪ್ರಶ್ನೆ ನೋಡೋಣ. 215ನೇ ಪ್ರಶ್ನೆ ಇದೆ. ಮನುಷ್ಯನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆ ನಿಯಂತ್ರಿಸುವ ಗ್ರಂಥಿಗಳ ರಾಜ್ಯ ಅಂದರೆ ಮಾಸ್ಟರ್ ಗ್ಲ್ಯಾಂಡ್ ಯಾವುದು ಅಂತ ಅನ್ನೋದು ಪ್ರಶ್ನೆ ಕೇಳಿದರೆ. ಈ ಉತ್ತರವನ್ನು ನೀನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಯಾವುದ್ರ ಕಮೆಂಟ್ ಮಾಡಬೇಕು? 115 ಅಂತ ಬರೋದು ಹಿಂಗೆ ಬ್ರ್ಯಾಕೆಟ್ ಹಾಕಿ ಎನಾ ಅಥವಾ ಬಿನಾ ಅಥವಾ ಸಿನಾ ಅಥವಾ ಡಿನಾ ಅಂತ ಕಮೆಂಟ್ ಮಾಡಬೇಕು. ಸೊ ಈ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ, ರೈಟ್? 216ನೇ ಪ್ರಶ್ನೆ ಇದೆ. ಬಾಯಿಲಿರುವ ಲಾಲಾರಸ ಸೆಲ್ವಿ ಅಂತ ಕರಿತೀವಲ್ಲ, ಅದನ್ನು ಸಲ್ವಾ ಅಥವಾ ಸೆಲ್ವಿಯಾ ಅಂತ ಏನು ಕರಿತೀವಿ, ಯಾವುದನ್ನು ಜೀರ್ಣಿಸುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿದರೆ. 216ನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ಪಿಷ್ಟ, ಇಲ್ಲಿ ಸ್ಟಾರ್ಚ್ ಅಂತ ಕರಿತೀವಲ್ಲ ಅದು ಸರಿಯಾಗ್ತಾ ಆಗುತ್ತೆ. 217ನೇದು ಎಲಿಸಾ ಅಥವಾ ಪರೀಕ್ಷೆಯಿಂದಾದ ಯಾವ ರೋಗವನ್ನು ಕಂಡುಹಿಡಿಯಲಾಗುತ್ತದೆ ಅನ್ನೋದು ಪ್ರಶ್ನೆ ಕೇಳಿದರೆ. ಆಪ್ಷನ್ಸ್ ಎ ಏಡ್ಸ್ ಇಲ್ಲಿ ಸರಿಯಾಗುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕಿಮೋಥೆರಪಿ ಚಿಕಿತ್ಸೆಯನ್ನು ನೀಡಲಾಗುವ ರೋಗ ಯಾವುದು ಅಂತ ಪ್ರಶ್ನೆ ಕೇಳಿದರೆ. ಆಪ್ಷನ್ ಸಿ ಕ್ಯಾನ್ಸರ್ ಇಲ್ಲಿ ಸರಿಯಾಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಅಲ್ಟ್ರಾವೈಲೆಟ್ ರೇಸ್ ಯಾವ ರೋಗಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ. ಆಪ್ಷನ್ಸ್ ಡಿ ಚರ್ಮ ಕ್ಯಾನ್ಸರ್ಲಿ ಸರಿಯಾಗಿರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಂಥಿ ಗ್ಲ್ಯಾಂಡ್ ಆಗಿರುವುದಿಲ್ಲ ಅನ್ನೋದು 220ನೇ ಪ್ರಶ್ನೆ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ಮೂತ್ರಪಿಂಡ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ. ಮಾನವನ ದೇಹದ ಅತಿ ಉದ್ದವಾದ ಮಸಲ್ಸ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ. 221ನೇ ಪ್ರಶ್ನೆ ಆಪ್ಷನ್ಸ್ ಎ ಥಿಗ್ ಅಥವಾ ತೊಡೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನುಣುಪಾದ ಸ್ನಾಯುಗಳ ಈ ಕೆಳಕಂಡ ಯಾವುದರಲ್ಲಿ ಇರುತ್ತದೆ ಅನ್ನೋದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಆಪ್ಷನ್ ಸಿ ಕರುಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ.
ಸೊ ನೆಕ್ಸ್ಟ್ ಪ್ರಶ್ನೆ ಲಾಲಾಗ್ರಂಥಿಗಳು ಅಂದರೆ ಸಲೈವಾ ಗ್ಲ್ಯಾಂಡ್ಸನ್ನು ಸ್ರವಿಸುವ ಲಾಲಾರಸ ಅಥವಾ ಕಿಣ್ಣ ಎಂಜೈಮ್ ಅಂತ ಕರಿತೀವಲ್ಲ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಲಾಲಾಗ್ರಂಥಿಗಳಲ್ಲಿ. ಸೊ 223ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯುತ್ತರ ಅಥವಾ ಟೈಲಿನ್ ಇಲ್ಲಿ ಸರಿಯುತ್ತರವಾಗಿರುತ್ತದೆ. ಸೊ 223ನೇ ಪ್ರಶ್ನೆಗೆ. ಸೊ 224ನೇ ಪ್ರಶ್ನೆ ಮಾಡೋಣ. ಮನುಷ್ಯನ ಬಾಯಿಲಿ ಇರುವ ಸೆಲ್ವಿ ಅಥವಾ ಲಾಲಾರಸ ಅಂತ ಕರಿತೀವಲ್ಲ ಯಾವ ರೀತಿಯಾಗಿದ್ದಿದೆ ಅಂತ ಕೇಳಿದ್ದಾರೆ 124 ಪ್ರಶ್ನೆ ಅದು ಕ್ಷಾರಿಕೆ ಆಗಿರುತ್ತೆ, ಬೇಸ್ ಆಗಿರ್ತದೆ, ಇಟ್ಸ್ ನಾಟ್ ಆ್ಯಸಿಡಿಕ್. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಆ್ಯಸಿಡಿಕ್ ಆಗಿರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಬಾಯಲ್ಲಿ ಲಾಲಾರಸ ಇರುತ್ತಲ್ಲ ಅದು ಆ್ಯಸಿಡಿಕ್ ಆಗಿರಲ್ಲ, ದಯವಿಟ್ಟು ನೀವು ಬೇಸ್ ಆಗಿರುತ್ತೆ ಅನ್ನೋದು ತಿಳ್ಕೊಬೇಕಾಗಿರೋದು. ಸೊ 225ನೇ ಪ್ರಶ್ನೆ. ಮಾನವನ ದೇಹದಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಎ ಸತು, ತಾಮ್ರ, ಅಯೋಡಿನ್ ಮತ್ತು ಮ್ಯಾಗ್ನೀಷಿಯಂ ಇಲ್ಲಿ ಸರಿಯಾಗಿರುತ್ತದೆ. ಸೊ 126ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಳೆಯ ರಚನೆಗೆ ಕಾರಣವಾಗಿದೆ ಅನ್ನೋದು 126ನೇ ಪ್ರಶ್ನೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಅದು ಕ್ಯಾಲ್ಸಿಯಂ ಫಾಸ್ಫೇಟ್ ಇಲ್ಲಿ ಸರಿಯಾಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ 227ನೇ ಪ್ರಶ್ನೆ. 227ನೇ ಪ್ರಶ್ನೆ ನೋಡಿ. ಸೊ ಇಲ್ಲಿಗೆ ಎಷ್ಟು ಸಾಕು. ಸೊ ಮುಂದಿನ ಸಂಚಿಕೆಯಲ್ಲಿ ಈಗಿನ್ನ ಟೋಟಲ್ ಆಗಿ 226 ಪ್ರಶ್ನೆಗಳನ್ನು ಮುಗಿಸಿದ್ದೀವಿ. ಇನ್ನೂ ಏನಿದೆ ಟೋಟಲ್ ಆಗಿ ಎಷ್ಟು ಉಳಿಯಿತಂದರೆ ಇನ್ನೊಂದು 150-160 ಪ್ರಶ್ನೆಗಳು ಇದೆ ಬಾಕಿ. ಅಂದರೆ ಟೋಟಲ್ ಆಗಿ ಬಯಾಲಜಿ MCQs ಟೋಟಲ್ ಆಗಿ 360 MCQs ಇದೆ. ಹೀಗಾಗಿ ಇದರಲ್ಲಿ 226 MCQsನ ಈಗಾಗಲೇ ಸಾಲ್ವ್ ಮಾಡಿದ್ದೀವಿ. ಸೊ ಇನ್ನು ಮಿಕ್ಕಿ ಉಳಿದು MCQs 146 MCQs ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಧನ್ಯವಾದಗಳು. ನಿಮಗೆ ಶುಭ ದಿನ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ಟಡಿ ಗ್ರೂಪ್, ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಈ ಲಿಂಕ್ಗಳನ್ನು ಶೇರ್ ಮಾಡಿ. ಇಲ್ಲಿ ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿರುತ್ತೆ. ಆ ಪ್ಲೇಲಿಸ್ಟಿಗೆ ಹೋದರೆ ಸಾಕು, ನೀವು ಬೇಗ ಅಲ್ಲಿಂದೆಲ್ಲನೂ ರಿವಿಷನ್ ಮಾಡ್ಕೋಬೋದು. ಸೊ ಧನ್ಯವಾದಗಳು. ಶುಭ ದಿನ.